ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಮರಿದೆ ನಿಮ್ಮ ಮುದ್ದಾದ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮ ಜೊತೆ ಇವತ್ತಿನ ದಿನ ಸ್ನೇಹಿತರೆ ನನ್ನ ಚಾನಲ್ ಮಾನಿಟೈಸೇಷನ್ ಕತೆ ಏನಾಯಿತು, ಅದರ ಹಿಂದೆ ಕತೆ ವ್ಯತೆಗಳೆಲ್ಲ ಯಾವ ರೀತಿ ಇತ್ತು, ಹೇಗೆಲ್ಲ ಆಯಿತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಹಾಗೆಯೇ ಇದಕ್ಕೆಲ್ಲ ಸಹಾಯ ಮಾಡಿದಂಥರ ಅವರಿಗೂ ನಮ್ಮ ಒಂದು ಧನ್ಯವಾದ ತಿಳಿಸ್ಬೇಕಲ್ವ, ಅದು ನನ್ನ ಕರ್ತವ್ಯನೂ ಕೂಡ ಸ್ನೇಹಿತರೆ. ಹಾಗಾಗಿ ಈ ಮುಖಾಂತರ ಅವರಿಗೂ ಒಂದು ಧನ್ಯವಾದ ತಿಳಿಸ್ತಾ ನನ್ನ ಯಾವ ರೀತಿ ಎಲ್ಲ ಇದು ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನನ್ನ ಥರನೇ ಹಲ್ವಾರು ಜನ ಇರ್ತಾರೆ ಸ್ನೇಹಿತರೆ, ಗೊತ್ತಾಗೋರು ಇರ್ತಾರೆ, ಗೊತ್ತಾಗದೇ ಇರೋರು ಇರ್ತಾರೆ. ಎಷ್ಟೇ ನಾವು ಗೊತ್ತಾಯ್ತು ಅಂದ್ರೂ ಒಂದಲ್ಲ ಒಂದು ಕನ್ಫ್ಯೂಸ್ ಆಗದೆ ಆಗ್ತಾ ಇರುತ್ತೆ. ಹಾಗಾಗಿ ಯಾರು ಇದನ್ನು ಮಾಡಿಕೊಟ್ರು ಹೇಗೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ನನ್ನ ಚಾನಲ್ಲು ಇದು 1K ಸಬ್ ಆಗುವಂಥದ್ದು ಸ್ನೇಹಿತರೆ ಫೆಬ್ರವರಿ ಎಂಡಿಂಗಲ್ಲಿ ಆಯಿತು ಸ್ನೇಹಿತರೆ. ಆದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದ್ದು ಮಾರ್ಚ್ 2nd ವೀಕಲ್ಲೇ ಆಯಿತು. ಆದರೆ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದೇನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಕೊಳ್ತೀನಿ ಸ್ನೇಹಿತರೆ, ಅದನ್ನು ಯಾರು ಸಾಲ್ವ್ ಮಾಡಿದ್ರು ಅಂತೇಳಿ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಏನು ಯೂಟ್ಯೂಬ್ ಚಾನಲೆಲ್ಲ ಕ್ರಿಯೇಟ್ ಮಾಡಿಕೊಟ್ಟಿದೆಯಲ್ಲ ನನ್ನ ಮಗನೇ. ಹಾಗಾಗಿ ನಂತರದಲ್ಲಿ ಮಾನಿಟೈಸೇಷನ್ಗೆ ಅಂತ ಬಂದಾಗ, ಯಾಕಂದ್ರೆ ವಾಚ್ ಅವರ್ಸ್ ನಂದು ಒಂದು 4-5 ತಿಂಗಳಿಗೇ ಕಂಪ್ಲೀಟ್ ಆಗಿಬಿಟ್ಟಿತ್ತು. ನನಗೆ ಸಬ್ಸ್ಕ್ರೈಬರ್ದು ಒಂದೇ ಇದು ಅವಶ್ಯಕತೆ ಇದ್ದಿದ್ದು ಸ್ನೇಹಿತರೆ. ಹಾಗಾಗಿ ಏನಿದು 1K ಕಂಪ್ಲೀಟ್ ಆಗಿದ ತಕ್ಷಣವೇ ಮಾನಿಟೈಸೇಷನ್ ಮಾಡಬೇಕಲ್ವ, ಅವಾಗ ಯಾರನ್ನು ಕೇಳೋಣ ಅಂತೇಳಿ ಸ್ವಲ್ಪ ಇದು ಟೆಕ್ ಚಾನಲ್ಗಳೆಲ್ಲ ಬರುತ್ತಲ್ವ, ನಾನು ಇದನ್ನು ಮಾಡ್ಕೊಂಡೇ ಇರೋರ್ಗೆ ಇಬ್ಬರಿಗೆ ಕೇಳಿದೆ ಸ್ನೇಹಿತರೆ. ಆದರೆ ಅವರು ಏನೂ ರಿಪ್ಲೈನೇ ಮಾಡಲಿಲ್ಲ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಏನು ಮಾಡೋದು ಅಂತೇಳಿ ರೀತಿಯಾಗಿದ್ದಾಗ ನಾನು ಈ ರೀತಿಯ ಹುಡುಕಾಟದಲ್ಲಿದ್ದಾಗ ಸ್ನೇಹಿತರೆ ನಮಗೆ ಸಿಕ್ಕಂಥವ್ರು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ಲು ಸಾರ್ ಸ್ನೇಹಿತರೆ. ಅವರು ಎಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಆದರೆ ನಮಗೇನೋ ಅವರಿಗೂ ಕಮೆಂಟ್ಸ್ ಇದನ್ನು ಮಾಡ್ತಾಯಿದ್ದೆ ಅವ್ರ ವೀಡಿಯೋಗೆಲ್ಲ. ಆದರೆ ನನಗೆ ಅವರು 1-2 ಸಲ ನಮ್ಮದು ಇದನ್ನು ಮಾಡೋದನ್ನು, ನಾನು ಕಮೆಂಟ್ ಮಾಡಿದ್ದನ್ನು ಇದನ್ನು ಮಾಡಿದ್ರು ಸ್ನೇಹಿತರೆ. ಆದರೆ ನೆಕ್ಸ್ಟ್ ನಮ್ಗೆ ಇವರು ಏನೋ ಚಾನಲ್ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನಿಸುತ್ತೆ, ಇವರು ನಮಗೇನು ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೆ. ಮತ್ತು ಒಂದು ಇದರಲ್ಲಿ ಅವ್ರದ್ದು ವಿಡಿಯೋ ನಾನು ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರ ವಿಡಿಯೋ ನಾನು ನೋಡ್ತಾ ಇದ್ದೆ ಸ್ನೇಹಿತರೆ. ಹಾಗಾಗಿ ಇದರಲ್ಲಿ ಹೇಳಿದ್ರಲ್ವ, ವಿಡಿಯೋದಲ್ಲೆಲ್ಲ ಹೇಳ್ತಾಯಿದ್ರು, ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಹೆಲ್ಪ್ ಬೇಕಿತ್ತಂದರೆ ಈ ನಂಬರಿಗೆ ಇದನ್ನು ಮಾಡಿ ಅಂತೇಳಿ. ಆದರೆ ನಂಬರೇ ಎಷ್ಟು ಹುಡುಕಿ ಸಾಕಾಗಿ ಸಿಗಲೇ ಇಲ್ಲ ಸ್ನೇಹಿತರೆ. 1 ತಿಂಗಳದ ಹಿಂದಿನ ಲೈವಿಗೆ ಹೋಗಿ ಅಲ್ಲಿ ಹುಡುಕ್ದೆ ಸ್ನೇಹಿತರೆ. ಆವಾಗ ನಂಬರ್ ಸಿಕ್ತು. ನಂಬರ್ ಸಿಕ್ಕಿದಾಗ ಆವಾಗ ಫೋನ್ ಮಾಡಿ ರಿಸೀವ್ ಮಾಡಲಿಲ್ಲ. ನೆಕ್ಸ್ಟ್ ಅವರು ನೀವು ಮೆಸೇಜ್ ಮಾಡಿ ಈ ರೀತಿಯಾಗಿ ಇದನ್ನು ಮಾಡಿ ಅಂತೇಳಿ ಅವಾಗ ಇದನ್ನು ಮಾಡಿದಾಗ, ನಾವು ಈ ರೀತಿ ಸರ್ ನಮಗೆ ಇದು ಹೆಲ್ಪ್ ಬೇಕಾಗಿದೆ ಅಂತ ಕೇಳಿದಾಗ ಆಯಿತು ಮಾಡಿಕೊಡೋಣ ಅಂಥೇಳಿ ಇದು ಮಾಡಿಕೊಟ್ರು ಸ್ನೇಹಿತರೆ. ತುಂಬಾ ಖುಷಿ ಆಯಿತು. ಆಲ್ರೆಡಿ ನಮ್ಮದು ಅಂದರೆ ಮಾನಿಟೈಸೇಷನಿಂದೆಲ್ಲ ಇದು ಆಗಿತ್ತು. ಆದರೆ ಏನು ಮಾಡಿದ್ವಿ ಅಂದರೆ ಅಡ್ರೆಸ್ ಮಾತ್ರ ಮೆನ್ಷನ್ 2, ನನ್ನ ಮಗ ಬಂದುಬಿಟ್ಟು 2 ಅಡ್ರೆಸ್ ಕೊಟ್ಟಿದ್ದ ಸ್ನೇಹಿತರೆ. ಒಂದು ಈ ವಿಡಿಯೋದಲ್ಲಿ ನೋಡಿದ್ದಲ್ವ, ಅದರಲ್ಲಿ 2 ಅಡ್ರೆಸ್ ಇದನ್ನು ಮಾಡಬೇಕು ಅಂತ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲಿ ಗುಲ್ಬರ್ಗದ್ದು ಒಂದು ಅಡ್ರೆಸ್ಸು, ಹಾಗೆಯೇ ಊರಿಂದ ಒಂದು ಅಡ್ರೆಸ್ 2 ಇದನ್ನು ಮಾಡಿದ್ವಿ ಸ್ನೇಹಿತರೆ. ಆವಾಗ ಅವರು ಸರ್ ನಾವು ಇದು ಆಗಿದೆ, ಆದರೆ ನಮ್ದು ಇದೇ ಮಿಸ್ಟೇಕ್ ಆಗಿರೋದು, ನಮಗೆ ಅದರಿಂದ ಸ್ವಲ್ಪ ಡೌಟ್ ಇದೆ, ನೋಡಿಕೊಡಿ ಸರ್ ಅಂದಾಗ, ನಿಮ್ದು ಅಲ್ಲೇ ಆಗಿದೆಯಲ್ಲಮ್ಮ ಮಾನಿಟೈಸೇಷನ್ ಅಂದರು. ತಿರ್ಗಾ ನೋಡಿ ಸರ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಥರ ಅಂತ ಹೇಳೋದಕ್ಕೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅವಾಗೆಲ್ಲ ಇದನ್ನು ಮಾಡಿದ್ರು. ನಿಮ್ದು ಒಂದೇ ಅಡ್ರೆಸ್ ಇದನ್ನು ಮಾಡಬೇಕು, 2 ಇದನ್ನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ತಿರ್ಗಾ ಊರಿಂದೇ ನಮ್ಮದು ಅಡ್ರೆಸ್ ಎಲ್ಲ ಇದನ್ನು ಮಾಡಿಕೊಟ್ರು ಸ್ನೇಹಿತರೆ. ಅದನ್ನು ಮಾಡಿಕೊಡೋದಕ್ಕೇ ಎಷ್ಟು ಕಷ್ಟ ಪಾಪ ಇದನ್ನು ಮಾಡಿದ್ರು ಅಂದರೆ ನಿಜವಾಗ್ಲೂ ಅವ್ರಿಗೆ ಅಷ್ಟು ನಾವಾಗಿದ್ರು ನಿಜವಾಗ್ಲೂ ಅಷ್ಟೊಂದು ತಾಳ್ಮೆಯಿಂದ ಇದನ್ನು ಮಾಡ್ತಿರಲಿಲ್ಲ ಸ್ನೇಹಿತರೆ. ಅಷ್ಟು ಯಾಕಂದರೆ ಎಲ್ಲ ನನ್ನ ಗೊತ್ತಿರೋದೆಲ್ಲ ಇದು ನಂಬರ್ಸ್ ಎಲ್ಲ ನಾವು ಏನಂದರೆ ಎಲ್ಲ ಯಾವುದೇ ಆಗಲಿ ಇದನ್ನೆಲ್ಲ ನಾನು ಬರೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಆದರೂ ನನ್ನ ಮಗನೆಲ್ವ ಬರೆದಿಟ್ಟಿರೋದು. ಹಾಗಾಗಿ ಅವನಿಗೆ ಸ್ವಲ್ಪ ಹೇಳ್ಬೇಕಾಗಿತ್ತು. ಹಾಗಾಗಿ ಸಂಡೇನೇ ಇದನ್ನು ಮಾಡಿಕೊಟ್ಟಿದ್ದವರು. ಸ್ವಲ್ಪ ಅವನು ಮಲ್ಕೊಂಬಿಟ್ಟಿದ್ದ. ಅವಾಗ ಫೋನ್ ಮಾಡಿದಾಗ, ಇಲ್ಲ ಬಿಡಿ ಅಮ್ಮ ಇರಲಿ, ನಿಧಾನಕ್ಕೆ ಇದನ್ನು ಮಾಡೋಣ, ಮತ್ತು ಇವಾಗ ಅವ್ನು ನಿದ್ದೆಗಣ್ಣಲ್ಲಿ ಎದ್ಬಿಟ್ರೆ ಅಂದರೆ ಏನೇನೋ ಹೇಳ್ತಾನೆ, ಸರಿಯಾಗೋದಿಲ್ಲ ಅಂತ ಅಷ್ಟು ತಾಳ್ಮೆಯಿಂದ ನಮಗೋಸ್ಕರ ಅವತ್ತು ಒಂದು ಹಾಫ್ ಡೇ ಎಲ್ಲ ಇದನ್ನು ಮಾಡಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಅಷ್ಟು ಒಂದು ಸಿಟ್ಟಾಗಲಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ಮತ್ತು ಅವಾಗೆಲ್ಲ ಕೇಳಿದಾಗ ಈ ಥರ ಇದನ್ನು ಮಾಡಿದ್ದೀನಿ ಸರ್ ಅಂತೇಳಿ ನನ್ನ ಮಗ ಆಗಿದ್ದಾದಮೇಲೆ ಅವರಷ್ಟು ತಾಳ್ಮೆಯಿಂದ ಮಾಡಿಕೊಟ್ರು ಸ್ನೇಹಿತರೆ. ಮತ್ತೆ ಹೇಳಿದ್ದಾರೆ, ಇನ್ನೂ ಏನಾದರೂ ನಿಮ್ಮದೆಲ್ಲ ಇದು ಇತ್ತಂದರೆ, ನಿಮ್ಗೇನಾದರೂ ಡೌಟ್
ಕೊಟ್ಟಿದ್ರೆ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ, ಏನು ಇದನ್ನು ಮಾಡ್ಕೋಬೇಡಿ ಅಂತ ಎಲ್ಲ ಹೇಳಿದ್ರು. ಮತ್ತು ಯಾವ ರೀತಿ ವಿಡಿಯೋ ಎಲ್ಲ ಇದನ್ನು ಮಾಡಬೇಕು, ನೀವು ಏನು ಇದನ್ನು ಮಾಡ್ತೀರಾ, ನಿಮ್ಮದು ವಿಡಿಯೋ ಎಲ್ಲ ಕರೆಕ್ಟ್ ಇದೆ, ಆದರೆ ವ್ಯೂಸು ಸ್ವಲ್ಪ ಕಡಿಮೆ ಬರ್ತಾಯಿದ್ರೆ ಇನ್ನೂ ಕಾಂಟೆಂಟ್ ಚೆನ್ನಾಗಿರೋಂಥ ವಿಡಿಯೋ ಕೊಡೋದಕ್ಕೆ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ, ಏನು ಇದನ್ನು ಮಾಡಬೇಡಿ ಅಂತಲೂ ಹೇಳಿದ್ರು ಸ್ನೇಹಿತರೆ. ಆಯಿತು ಸರ್ ಅಂತೇಳಿ ಎಲ್ಲದಕ್ಕೂ ಇದನ್ನು ಮಾಡಿದ್ವಿ. ನಿಜವಾಗ್ಲೂ ಅದೊಂದು ಇದನ್ನು ಮಾಡಿಕೊಟ್ರಲ್ವ, ಎಷ್ಟು ಖುಷಿ ಆಯಿತು ಅಂದರೆ 1K ಸಬ್ಸ್ಕ್ರೈಬರ್ ಆದಾಗ ಎಷ್ಟು ಖುಷಿ ಪಟ್ಟಿದ್ದೀನೋ ಅವತ್ತಿನ ದಿನವೂ ಅಷ್ಟೇ ಖುಷಿ ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಆ ಖುಷಿಗಿಂತ ಇನ್ನೊಂದು ದೊಡ್ಡದು ಏನಪ್ಪ ಅಂತಂದರೆ ಆ ಸಾರ್ ಅಷ್ಟು ತಾಳ್ಮೆಯಿಂದ ಮಾತಾಡಿದ್ರಲ್ವ ಸ್ನೇಹಿತರೆ. ನಿಜವಾಗ್ಲೂ ನನಗೆ ಅದಕ್ಕೆ ನಾವು ಏನೇ ಎಷ್ಟೇ ಇದನ್ನು ಕೊಟ್ಟಿರ್ಬೋದು, ಏನೇ ಬಿಟ್ಟಿರ್ಬೋದು ಸ್ನೇಹಿತರೆ, ಆದರೆ ಅದು ಒಂದು ಮಾಡಿ ಇದನ್ನು ಕೊಡೋದಿರುತ್ತಲ್ವ, ನಿಜವಾಗ್ಲೂ ಅದಕ್ಕೆ ಖಂಡಿತವಾಗ್ಲೂ ತಾಳ್ಮೆ ಬೇಕು ಸ್ನೇಹಿತರೆ. ನಮ್ಮಂಥರ ಆಗಿದ್ರೆ ನಿಜವಾಗ್ಲೂ ಕೋಪನೇ ಮಾಡ್ಕೊಳ್ತಿದ್ವಿ, ಆದರೆ ಅಷ್ಟು ತಾಳ್ಮೆಯಿಂದ ಮಾತಾಡಿದ್ರು ಸರ್. ನಿಮಗೊಂದು ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಬಿಗ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಇದಕ್ಕಿಂತ ಮುಂಚೆನೇ ನಾನು ಈ ವಿಡಿಯೋ ಶೇರ್ ಮಾಡ್ಕೊಳ್ಬೇಕಾಗಿತ್ತು, ಆದರೆ ನನಗೆ ಕಾರಣಾಂತರಗಳಿಂದ ನನಗೆ ಮಾಡೋದಕ್ಕಾಗಲಿಲ್ಲ ಸರ್. ಹಾಗಾಗಿ ನಿಮ್ಮ ಹತ್ರ ಕ್ಷಮೆನೂ ಕೇಳ್ತೀನಿ. ನನ್ನ ಥರ ಯಾರು ಪ್ರಾಬ್ಲಮಲ್ಲಿ ಇದ್ದಾರಲ್ವ ಸರ್, ಅವ್ರಿಗೆಲ್ರಿಗೂ ಎಲ್ಪ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆಯೇ ನಿಮ್ಮ ಚಾನಲ್ಲು ಇನ್ನೂ ಎತ್ತರಕ್ಕೆ ಬೆಳೀಲಿ, ನಿಮಗೂ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಸರ್. ಹಾಗೆಯೇ ನೆಕ್ಸ್ಟ್ ನನ್ನಂಥ ಯೂಟ್ಯೂಬರ್ಸ್ಗಳು, ಚಿಕ್ಕ ಪುಟ್ಟ ಯೂಟ್ಯೂಬರ್ಸಿಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಸಾರಿ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ. ಅವರಿಗೂ ನಾವು ಸಪೋರ್ಟ್ ಮಾಡೋಣ, ಎಲ್ಲ ನಮಗೆ ನಾವು ಎಲ್ಲರೂ ಸಪೋರ್ಟ್ ಮಾಡ್ಕೋಬೇಕು ಅಂತಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಇನ್ನೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ಅದನ್ನು ಹೇಳ್ಕೊಳ್ತೀನಿ ಸ್ನೇಹಿತರೆ. ನನಗೆ ಮತ್ತೆ ಯಾರೆಲ್ಲ ಸಹಾಯ ಮಾಡಿದ್ರು ಅಂತ ಹೇಳೋದಾದ್ರೆ ಸ್ನೇಹಿತರೆ, ಮೊದಲನೇ ಇದಕ್ಕೆ ಬರುವಂಥದ್ದು ನನ್ನ ಯಜಮಾನ್ರು, ಹಾಗೆ ನನ್ನ ಮಕ್ಕಳು, ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಮೊದಲಿಗೆ ನನ್ನ ಏನಂದರೆ ನನ್ನ ಯಜಮಾನ್ರು ಒಪ್ಪಿಗೆ ಕೊಡಲಿಲ್ಲ ಅಂತಂದರೆ ನಾನು ಎಲ್ಲಿ ಮಾಡೋದಕ್ಕಾಗ್ತಿತ್ತು ಹೇಳಿ ಸ್ನೇಹಿತರೆ. ಹಾಗಾಗಿ ನಾನು ಮೊದಲಿಗೆ ಕೇಳಿದೆ, ಅವರಿಗೆ ಕೇಳಿದಾಗ ನಿನ್ನಿಷ್ಟ ಅಂತಂದರು. ಆವಾಗ ಸರಿ ಆಯಿತು ಅಂದರೆ ನನ್ನ ಮಕ್ಳದ್ದು ಮೇಯ್ನ್ ಇದು ಇತ್ತು ಸ್ನೇಹಿತರೆ, ನೀನು ಮಾಡಬೇಕಮ್ಮ, ನಿನ್ನಿಂದ ಆಗುತ್ತೆ ಮಾಡಂತೇಳಿ. ಹಾಗಾಗಿ ಆಯ್ತಪ್ಪ ಖಂಡಿತ ಮಾಡ್ತೀನಿ ಅಂತ ಹೇಳಿದಾಗ ನನ್ನ ಮಗನೇ ಎಲ್ಲ ಚಾನಲೆಲ್ಲ ಇದು ಕ್ರಿಯೇಟ್ ಮಾಡಿಕೊಟ್ಟಿದ್ದು ಎಲ್ಲ ಇದು ಮಾಡಿದಂಥದ್ದು ನನ್ನ ಮಗನೇ. ಹಾಗಾಗಿ ಮೊದಲಿಗೆ ಇವರಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ನನ್ನಮ್ಮ ಹಾಗೆ ಅಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ ನಾನು ಏನೇ ಒಂದು ಇದನ್ನು ಮಾಡ್ತೀನಿ ಅಂತಂದ್ರೂ ನಾನು ಫಸ್ಟ್ ಕೇಳುವಂಥದ್ದು ಅಮ್ಮ ಹಾಗೆ ಅಣ್ಣನ ಕೇಳ್ತೀನಿ. ಮೇಯ್ನ ಹೇಳ್ತಾರೆ, ಇದು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದೆಯಾ ಸರಿ ಅಂತಂದಾಗ ಅವಾಗ ಮುಂದಕ್ಕೆ ಹೆಜ್ಜೆ ಇಡ್ತೀನಿ ಸ್ನೇಹಿತರೆ. ಇಲ್ಲ ಅಂತಂದ್ರೆ ನಾನು ಅಲ್ಲಿಗೆ ಸ್ಟಾಪ್ ಇದನ್ನು ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಕೇಳಿದಾಗ ಆಯಿತು ನೋಡೋಣ ಮಾಡು ಅಂತಂದರು. ಹಾಗಾಗಿ ಅದು ಒಂದು. ಹಾಗೆಯೇ ಇನ್ನು ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಹೇಳ್ತೀನಿ ಸ್ನೇಹಿತರೆ. ಹಾಗೆಯೇ ಮಾಮನ ಮಕ್ಕಳು, ಅವರು ಅಕ್ಕರು, ಅವರು ಇವರು ಅಂತ ಎಲ್ಲರೂ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಅವರು ಇವರು ಅಂತ ಒಬ್ಬರು ಅಂತ ಎಲ್ರಿಗೂ ಇದನ್ನು ಮಾಡಲ್ಲ, ಹೇಳಿದ್ದೀನಿ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ಯಾರೆಲ್ಲ ಇದನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ರಿಗೂ ಹೆಸರಿಟ್ಟು ಹೇಳ್ತಾ ಇಲ್ಲ ಸ್ನೇಹಿತರೆ. ಎಲ್ಲರೂ ಅಂತಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ನೀವೆಲ್ಲರೂ ಬರ್ತೀರಾ ಸ್ನೇಹಿತರೆ. ಏನು ಅವರಷ್ಟೇ ಅಂತಲೇ ಇಲ್ಲ, ಏನು ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ನೋಡಿ, ನೀವೆಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸೇ ಅಲ್ವಾ. ಹಾಗಾಗಿ ನೀವು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಸ್ನೇಹಿತರೆ. ಹಾಗಾಗಿ ನೀವು ನನ್ನ ಕಷ್ಟ ಸುಖಗಳಲ್ಲೆಲ್ಲ ಯಾವ ಇದರಲ್ಲೂ ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಸ್ನೇಹಿತರೆ. ಇನ್ನು ಮುಂದಕ್ಕೂ ಇರ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನ್ ಅಂತಂದರೆ ಸತೀಶ್ ಬ್ರದರು, ನಮ್ಮ ಊರು ಅಂತೇಳಿ ಚಾನಲ್ ಇದೆಯಲ್ವ, ಆ ಚಾನಲ್ ಸತೀಶ್ ಬ್ರದರು. ಅವರಂತೂ ಎಷ್ಟು ಇದನ್ನು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸ್ನೇಹಿತರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಲಾಸ್ಟಿಗೆ ನನಗೆ ಏನು ಕಂಪ್ಲೀಟ್ ಆಗಬೇಕು ಅನ್ನೋದೇ ಭಾಳ ನನಗಿತ್ತು ಫೆಬ್ರವರಿಯಲ್ಲೇ. ಹಾಗಾಗಿ ಅವ್ರ ಫ್ರೆಂಡ್ಸ್ಗಳ್ಗೆಲ್ಲ ಹೇಳಿ ಅವ್ರ ಕಡೆಯಿಂದ ಎಲ್ಲ ನನಗೆ ತುಂಬಾ ಸಬ್ಸ್ಕ್ರೈಬರ್ ಲಾಸ್ಟಿಗೆ ಎಲ್ಲ ಇದನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ಅವ್ರದ್ದು ಸಹಾಯ ಯಾವತ್ತಿಗೂ ಮರೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಸತೀಶ್ ಬ್ರದರ್ ನಿಮಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ. ಹಾಗೆಯೇ ನಿಮ್ಮ ಚಾನಲ್ಲು ಇನ್ನೂ ಎತ್ತರಕ್ಕೆ ಬೆಳೀಲಿ, ನಿಮಗೂ ಇನ್ನೂ ಒಳ್ಳೆಯದಾಗಲಿ. ನನ್ನಂಥವ್ರಿಗೆ ಎಷ್ಟೋ ಜನಗಳಿಗೆ ನೀವು ಹಾರೈಸಿ ಒಳ್ಳೇದು ಮಾಡಿದ್ರ, ನೀವು ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಬ್ರದರ್. ಎಷ್ಟು ಹೇಳಿದ್ರೂ ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇನೆ. ಹಾಗಾಗಿ ಒಳ್ಳೆಯದಾಗಲಿ ಅಂತಲೇ ನಾನು ಎಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ರದರ್. ಎಷ್ಟು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದು ಕಡಿಮೆ ಅಂತ ಅನಿಸುತ್ತೆ. ಹಾಗಾಗಿ ನೀವಿನ್ನೂ ಒಳ್ಳೆ ಎತ್ತರ ಸ್ಥಾನದಲ್ಲಿ ಬೆಳೀಲಿ, ನಿಮಗಿನ್ನೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ ಬ್ರದರ್ ಅಷ್ಟೇ. ಹಾಗೆಯೇ ಇನ್ನೂ ಎಲ್ಲ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಮೇಯ್ನ್ ಅಂತಂದ್ರೆ ನಮಗೆ ಏನಂದ್ರೆ ಬುನಾದಿ ಅಂತಾರಲ್ವ, ಅಲ್ಲಿಂದ ನಮಗೆ ಮೇಲಕ್ಕೆ ಎತ್ಕೊಂಬಂದವ್ರನ್ನ ನಾವು ಯಾವತ್ತೂ
ತಳ್ಳಬಾರ್ದಲ್ವ. ಹಾಗಾಗಿ ಕೈ ಹಿಡಿದು ನಮ್ಮನ್ನು ಅಂಬೆಗಾಲಿಡ್ತಾ ಇದ್ದಾಗಲಿಂದನೂ ಕೈ ಹಿಡಿದು ನಡೆಸ್ಕೊಂಡು ಬಂದಿರ್ತಾರಲ್ವ, ಅವರು ಮೇಯ್ನ್ ಯಾವಾಗಲೂ ನಾವು ನೆನೆಸ್ತಾ ಇರಬೇಕು. ಹಾಗಾಗಿ ನಾನು ಯಾವತ್ತಿಗೂ ಮರೆಯೋದಿಲ್ಲ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಹಾಗೆಯೇ ನೀವುಗಳು ಏನಾದರೂ ನೋಡ್ತಾ ಇದ್ರೆ ಸ್ನೇಹಿತರೆ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಆಗಿ ನೀವು ನಮಗೆ ಸಪೋರ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡೋಣ. ಒಬ್ಬರಿಂದ ಒಬ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಒಂದು ಯೂಟ್ಯೂಬಿಗೆ ಬಂದಿದ್ದಾರೆ ಅಂತಂದರೆ ಏನಾದರೂ ಒಂದು ಕಾರಣ ಇಟ್ಕೊಂಡೇ ಬಂದಿರ್ತಾರೆ ಸ್ನೇಹಿತರೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆಯೇ ನನಗೆ ಸಹಾಯ ಮಾಡಿರೋರು ಎಲ್ರಿಗೂ ಸ್ನೇಹಿತರೆ, ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಎಲ್ರಿಗೂ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು, ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.